ಹಲೋ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಜ್ಞಾನ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯೊಳಗ ಮೊನ್ನೆ ನಡೆದಿರುವಂಥ ವಿದ್ಯಾರ್ಥಿಗಳ ಹೊಸ ವಿದ್ಯಾರ್ಥಿಗಳ 708 ಪೋಸ್ಟ್ನೊಳಗ 11/1/2020 ನಡೆದಿರುವಂಥ ನಾಲೆಜ್ ಪೋಸ್ಟಲ್ಲಿ ಮೆಂಟಾಲಿಟಿಗೆ ಕೇಳಿರುವ ಪ್ರಶ್ನೆಗಳನ್ನು ಸವಿಸ್ತರವಾಗಿ ಉಳಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸೇವ್ ಮಾಡಿ, ಮತ್ತು ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಮೊದಲನೇ ಪ್ರಶ್ನೆ ಇಲ್ಲಿದೆ ನೋಡಿ. ಇಲ್ಲಿ ನಾನು ಎಲ್ಲ ಕೇಳಿರುವಂಥ ಪ್ರಶ್ನೆ 14 ಪ್ರಶ್ನೆಗಳನ್ನು ಕೇಳಿರುವ ಎಲ್ಲ ಪ್ರಶ್ನೆಗಳನ್ನು ನಾನು ರೆಗ್ಯುಲರ್ ಕ್ಲಾಸ್ನಲ್ಲಿ ಬಿಡಿಸಿದ್ವಿ. ಯಾರು ಅದಕ್ಕೆ ಹೇಳ್ತೀನಿ, ಆಫ್ಲೈನ್ಗಿಂತ ಆನ್ಲೈನ್ ಕ್ಲಾಸು, ಆನ್ಲೈನ್ ಕ್ಲಾಸ್ನಲ್ಲಿಗಿಂತ ಆಫ್ಲೈನಲ್ಲಿ ಬಹಳ ಉಪಯೋಗ ಇರತಕ್ಕಂಥದ್ದು. ಆಫ್ಲೈನ್ನಲ್ಲಿ ಎಲ್ಲ ಚಾಪ್ಟರ್ಗಳನ್ನು ಬಿಡಿಸಿದ ಅದೇ ಚಾಪ್ಟರ್ ಮೇಲೆ ಎಲ್ಲ ಕ್ವಶನ್ ಕೇಳಿದ್ದಾರೆ. ಡಾಟಾ ಚೇಂಜ್ ಮಾಡಿದ ಪ್ರಶ್ನೆ ಮಾತ್ರ ಅದಾವ. ತಲೆ ಕೆಡಿಸಿಬೇಡಿ, ಮೆಂಟಾಲಿಟಿ ಬಹಳ ಇದೆ. ಯಾರು ಯೂಟ್ಯೂಬ್ ಚಾನಲ್ ನೋಡ್ರಿ, ನಮ್ಮ ಸಬ್ಸ್ಕ್ರೈಬ್ ಆಗಿ. ಮತ್ತು ಆಫ್ಲೈನ್ ಕ್ಲಾಸ್ ಬೇಕಂದ್ರೆ ನಮ್ಮ ಕೊಟ್ಟಿರುವಂಥ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 8310740194 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. 8310740194 ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮೆಂಟಾಲಿಟಿ ಕೊಡುವಂಥ ಎಲ್ಲ ಚಾಪ್ಟರ್ಗಳನ್ನು ಆಫ್ಲೈನ್ನಲ್ಲಿ ಕ್ಲಾಸ್ನಲ್ಲಿ ಒಂದೂವರೆ ತಿಂಗಳೊಳಗೆ ನೀವು ಪರ್ಫೆಕ್ಟ್ ಆಗಿ ಮಾಡಿ ಕಳಿಸ್ತಾ ಇದ್ದೀನಿ. ಯಾರು ಹೊಸಬರು ಇದ್ದಾರೆ ನಮ್ಮ ಕ್ಲಾಸಿಗೆ ಅಟೆಂಡ್ ಆಗಿ, ಯಾಕಂದ್ರೆ ನಾವು ಒಂದೊಂದು ಪರೀಕ್ಷೆಯಲ್ಲಿ 10, 15, 16, 18 ಕ್ವಶನ್ಗಳನ್ನು ಕೇಳ್ತಾನೆ. ಮೆಂಟಾಲಿಟಿ ಪರ್ಫೆಕ್ಟ್ ಆಗದೇ ಇದ್ದಾಗ ನಾವು ಲಿಸ್ಟ್ನಲ್ಲಿ ಕೊಡೋದು ಕಟ್ಟಪ್ನಲ್ಲಿ ಅಥವಾ ಟಾಪ್ನಲ್ಲಿ ಬರೋದು ಕಷ್ಟ. ಕಟ್ಟಪ್ ಲಿಸ್ಟ್ನಲ್ಲಿ ಹೋಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಮೆಂಟಾಲಿಟಿ ಭಾಳ ಕಷ್ಟ ಆಗ್ತದೆ. ಕಷ್ಟ ಇದ್ದವರು ಏನು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಮಾತಾಡ್ತಾನೆ. ನಮ್ಮ ವಿಡಿಯೋ ಯಾರು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ, ಎಲ್ಲರಿಗೂ ಶೇರ್ ಮಾಡುತ್ತಾ ಪೂರ್ಣವಾಗಿ ನೋಡಿ ಅಂತ ಮಾತನಾಡ್ತಾ ಸ್ಟೇಟಸ್ ಇರಲಿ ಪೂರ್ಣವಾಗಿ ನೋಡ್ರಿ ಅಂತ ಮಾತಾಡ್ತಾ ಮೊದಲನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 1 ಏನಿದೆ ನೋಡಿ. ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ. ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಟ್ರಾನ್ಸ್ಪರೇಷನ್ಸ್ ಎಂಬ ಪದ ಅದರ ಅಕ್ಷರ ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು. ಆಲ್ರೆಡಿ ಆಫ್ಲೈನ್ ಕ್ಲಾಸ್ನಲ್ಲಿ ಮಾಡಿದ್ವಿ, ತಲೆ ಕೆಡಿಸಿದ್ರು. ಈಗ ಸ್ವರಗಳು ಯಾವುವು ಅಂತ ನೀವು ನೋಡಿಬೇಕು. ಇಲ್ಲಿ ಸ್ವರಗಳು ಯಾವುವು? ಆಂಗ್ಲ ಭಾಷೆಯಲ್ಲಿ ಸ್ವರಗಳು ಬರ್ತವೆ. ಎ ಇ ಐ ಓ ಸ್ವರಗಳು ಯಾವುವು? ಎ ಇ ಐ ಓ, ಎ ಇ ಐ ಓ ಯು ಸ್ವರ. ಎ ಇ ಐ ಓ ಯು ಸ್ವರಗಳು. ಇಷ್ಟು 5 ಸ್ವರಗಳು. ಈಗ ಇಂಗ್ಲಿಷ್ ಅಕ್ಷರಗಳಲ್ಲಿ 5 ಸ್ವರಗಳು, ಎ ಇ ಐ ಓ ಸ್ವರಗಳು. ಈ 5 ಸ್ವರಗಳು ಬರಬೇಕು. ಯಾವ ಸ್ವರಗಳು ಅನ್ಸಬೇಕು? ಸ್ವರಗಳು ಯಾವ ಒಂದು ವಾಕ್ಯ ಮಾಡಿ. ಸ್ವರ ಯಾವ? ಇದು ಎ ಇದೆ, ಎ ಇದೆ, ಎನ್ ಇಲ್ಲ, ಎಸ್ ಇಲ್ಲ, ಪಿ ಇಲ್ಲ, ಆ ಇಲ್ಲ, ಆ ಇದೆ, ಆರ್ ಇಲ್ಲ, ಎ ಇದೆ, ಟಿ ಇಲ್ಲ, ಆ ಇದೆ, ಓ ಐತೆ, ಇಲ್ಲಿ ಐತೆ, ಎನ್ ಬಂದ ಗೊತ್ತಾಯ್ತು. ನೆಕ್ಸ್ಟ್ ಇರ್ಲ ಮುಂದಲ್ಲ, ಟಿ ಆರ್ ಎನ್ ಎಸ್ ಪಿ ಆರ್ ಟಿ ಎನ್ 1 2 3 4 5 6 7 8 ಇವು 8 ಅಲ್ವಾ? ಇವು 1 ಸ್ವರಗಳು. ಇಲ್ಲಿ ನೋಡಿ, ಆಂಗ್ಲ ಭಾಷೆ ಸ್ವರಗಳು ಯಾವ ಒಟ್ಟಿಗೆ ಬರುವಂತೆ ಬರುತ್ತೆ. ಈಗ 8 1 9 ಸರಿ, ಏನು ಬರೋದಿಲ್ಲ ಅಂತ ಕೇಳಿದ್ರ ಅದು ಏನಂತ ಕೇಳಿದ್ರೆ
1 2 into 1 ಮತ್ತೆ 2 into 1 ನೋಡಿ 1 2 3 4 5 1 2 3 4 5 ಇಷ್ಟು ಮಾಡ್ಕೊಳ್ತಾ ಇಷ್ಟು ಮಾಡೋದು ಗೊತ್ತಾದ್ಮೇಲೆ ನೀವು 100% ನಿಮ್ಗೆ ಅರ್ಥ ಆಗ್ತದೆ ಅಂತ ನಾನು ವಿಚಾರ ಇಲ್ಲಿ 1 2 ಐತಿ 1 2 ಇಲ್ಲಿ ಎಷ್ಟು 2 4 6 8 ಅವ ಈ 8 ಹೋದ್ರು 8 ಇಲ್ಲಿ 8 ಐತಿ ಓಕೆ ಈ 8 ಆಮೇಲೆ ಇದು ಗುಣಿಸ್ತಾ ಹೋಗೋದು 9 7 ಇವೆಲ್ಲ ಗುಣಿಸು ಇವೆಲ್ಲವೂ ಗುಣಿಸಿದಾಗ ಇದು 9 7 ಮತ್ತು ಬಂದಂತಲ್ಲ 6 5 4 3 ಮತ್ತು 5 3 2 1 ಎಲ್ಲ ಗುಣಿಸ್ತಾ ಹೋದ್ರೆ ಇವೆಲ್ಲವೂ ಗುಣಿಸ್ತಾ ಹೋದ್ರೆ ಎಷ್ಟು ಬರ್ತದೆ ಅಂತ 13,60,000 ನೋಡಿ ಆಪ್ಷನ್ಸ್ ಅಲ್ಲಿ ಇದೆ 13,60,000 ಆಪ್ಷನ್ಸ್ ಬಿ ರೈಟ್ ಸಿಂಪಲ್ ಇದೆ ಈ ತರ ಸಿಂಪಲ್ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಸ್ವಲ್ಪ ಇದೆಲ್ಲ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಇರಬೇಕಂತ ಗೊತ್ತಿರಬೇಕು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಮೊದಲೇ ಬರ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸ್ಟೇಟಸ್ ಇಡಿ ಶೇರ್ ಮಾಡಿ ಎಲ್ಲರಿಗೆ ಶೇರ್ ಮಾಡಿ ಈ ವಿಡಿಯೋವನ್ನು ಈ ಪ್ರಶ್ನೆ ಕೇಳಿರುವ ನಿಮಗೆ ಪ್ರಶ್ನೆ ಕೇಳಿರುವ 11,200 ಪಶುವೈದ್ಯಾಧಿಕಾರಿಗಳ ಬಗ್ಗೆ ಮೆಂಟಲ್ ಏನು ಕೇಳಿದ್ರೆ ಎಲ್ಲವನ್ನು ಸುವ್ಯವಸ್ಥಿತವಾಗಿ ನೀವು ತಿಳಿಸುವಂತ ಪ್ರಯತ್ನವನ್ನು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲ ಸ್ನೇಹಿತರಿಗೆ ಕಳಿಸೋಣ ಅಂತ ಮಾತನ್ನು ಹೇಳುತ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 2 ನೋಡಿ ಎರಡನೇ ಪ್ರಶ್ನೆ ಏನಿದೆ ನೋಡಿ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಎರಡನೇ ಪ್ರಶ್ನೆ ನೋಡಿ ಕ್ವಶನ್ ನಂಬರ್ 2 ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ರೈಲುಗಳು ನಿಂತಿರುವ ಒಬ್ಬ ವ್ಯಕ್ತಿಯನ್ನು ಮನುಷ್ಯನನ್ನು ಕ್ರಮವಾಗಿ 35 ಸೆಕೆಂಡ್ಗಳಲ್ಲಿ ಮತ್ತು 19 ಸೆಕೆಂಡ್ಗಳಲ್ಲಿ ದಾಟುತ್ತದೆ ಅವೆರಡು ರೈಲುಗಳು 25 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟುತ್ತವೆ ಆಗ ಎರಡು ರೈಲುಗಳ ವೇಗ ಅನುಪಾತ ಎಷ್ಟು ಬಹಳಷ್ಟು ಸಲ ಆಫ್ಲೈನ್ನಲ್ಲಿ ಪ್ರಾಕ್ಟೀಸ್ ಮಾಡಿಸಿದೆ ಇದು ಸಿಂಪಲ್ ಇದೆ ಏನು ತಿಳಿಸಲ್ಲ ಇದು 35 ತಂದು ಇಡಿ 19 ತಂದು ಇಡಿ ಎರಡು ರೈಲುಗಳ ದಾಟಲು ಎರಡು ರೈಲು 25 ಅವೆರಡು ಒಂದಕ್ಕೊಂದು ದಾಟಲು 25 ಸೆಕೆಂಡ್ ತೆಗೆದುಕೊಂಡ ಅವಾಗ ಈ ತರ ಡೈರೆಕ್ಷನ್ಸ್ ಮಾಡಿ ಈಸಿ ನೋಡಿ 25 ರ 19 ಎಷ್ಟು 6 35 ರ 25 ರ 35 ರ 25 10 ಈಗ ಭಾಗಿಸ್ರಿ ಅದನ್ನ ಏನು ಮಾಡಬೇಕು ಭಾಗಿಸಿ 2 3 6 ಅನುಪಾತ 2 5 3 ಅನುಪಾತ 5 3 ಅನುಪಾತ 5 3 ಅನುಪಾತ ಆಪ್ಷನ್ ಸಿ ಇಸ್ ರೈಟ್ ಸಿಂಪಲ್ ಅಂಡ್ ಶಾರ್ಟ್ ಕಟ್ಸ್ ಐತಿ ಇದು ಬಹಳ ಟಫ್ ಇಲ್ಲ ಸರಳ ಇದೆ ಸಿಂಪಲ್ ಆಗಿ ನಿಮಗೆ ಅರ್ಥ ಆಯ್ತು ಅಂತ ನನಗೆ ಅನಿಸುತ್ತದೆ ಓಕೆ ಈಗ ಈ 35 ಸಲ ಇದೆ 35 ಈ 19 ಇದೆ ಅವೆರಡೂ 25 ಸೆಕೆಂಡ್ ಪರಸ್ಪರ ದಾಟುತ್ತವೆ ಒಂದು ಟ್ರೈನು ಇನ್ನೊಂದು ಟ್ರೈನ್ ಪರಸ್ಪರ ದಾಟಲು 25 ಸೆಕೆಂಡ್ ಅದು ಮೀಡಲಿರಬೇಕು ಮಧ್ಯದಲ್ಲಿರಬೇಕು ಅವಾಗ ಈ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ದೊಡ್ಡ ಸಂಖ್ಯೆ ಇದು ದೊಡ್ಡದಾದರೂ ಇದು ಕಡಿಮೆ ಇದು ದೊಡ್ಡದೈತೆ ಇದು ಕಡಿಮೆ 6 ಇದು ದೊಡ್ಡದೈತೆ 25 ಕಳೆದ್ರೆ 10 ಕನಿಷ್ಠ ಮಾಡ್ಕೊಂಡ್ರೆ ಅನುಪಾತದಲ್ಲಿ 2 6 2 10 3 ಅನುಪಾತ 5 ಸಿ ಆಪ್ಷನ್ ಸಿಂಪಲ್ ಆಗಿ ಯಾವುದು ಕಷ್ಟ ಇಲ್ಲ ಮಾಡ್ತಾರೆ ನಮ್ಮ ರೆಗ್ಯುಲರ್ ಆಗಿ ನಮ್ಮ ಕ್ಲಾಸ್ ಅಟೆಂಡ್ ಆಗಿ ಎಲ್ಲವನ್ನು ಚಾಪ್ಟರ್ ಕಲಿಸ್ತಾ ಇದ್ದೀನಿ ನೀವು ಯಾರು ಹೊಸಬರಿದ್ದೀರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮಾಡಿ 8310740195 ಮತ್ತೆ ನಮ್ಮ ಮೆಂಟಲಿಟಿ ಕ್ಲಾಸ್ಗೆ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಂಡು ಒಂದು ಕ್ಲಾಸ್ನಲ್ಲಿ 15-20 ವಿದ್ಯಾರ್ಥಿಗಳು ಮಾತ್ರ ನಾವು ತೆಗೆದುಕೊಂಡು ನಾನೆಲ್ಲ ವಿದ್ಯಾರ್ಥಿ ಸರಳವಾಗಿ ಸಿಂಪಲ್ ಆಗಿ ಎಲ್ಲ ಚಾಪ್ಟರ್ಗಳನ್ನು ಮುಗಿಸ್ತಾ ಹೋದರೆ ನೀವು ಬರುವ ಪ್ರತಿಯೊಂದು ಪರೀಕ್ಷೆಗೆ ನೀವು ಸರಳ ಆಗುವಂಥ ಮತ್ತು ಉದ್ದೇಶಕ್ಕಾಗಿ ನಾವು ಮಾಡಿದ್ದೇವೆ ಕ್ವಶನ್ ನಂಬರ್ 3 ಏನಿದೆ ನೋಡೋಣ ಕ್ವಶನ್ ನಂಬರ್ 3 ಇದರಲ್ಲಿ ಮೊನ್ನೆ ಕೇಳಿರುವಂತಹ ಪ್ರಶ್ನೆ ಇದೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವ ರೀತಿಯ ಮಾದರಿ ವ್ಯವಸ್ಥೆಯನ್ನು ಹೊಂದಿದೆ ನೋಡಿ ಈ ತರ
ಕಾಲಮ್ ಆಗಿ ಕೊಟ್ಟಿದ್ದಾನೆ ಪರೀಕ್ಷೆ ಒಳಗೆ. ನಾನು ಈ ಕಾಲಮ್ ಹಾಕ್ತಾ ಇದ್ದೀನಿ. ಓಕೆ, ನೋಡಿ ಪ್ರಶ್ನೆಯಲ್ಲಿ ಇದು ಕೊಟ್ಟಿದ್ದಾನೆ. ಕೆಳಗಿನ ಪ್ರಶ್ನೆಗಳ ಅಂಕಿಗಳನ್ನು ಇದು ಏಕರೀತಿ ಮಾದರಿಯಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ. ಏಕರೀತಿ ಮಾದರಿ ವ್ಯವಸ್ಥೆಗೊಳಿಸಿದ ಇದರಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಬಿಟ್ಟು ಹೋಗಿರುವ ಸಂಖ್ಯೆ ಇದು. ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 2, ಆಪ್ಷನ್ ಡಿ 4 ಅಂತ ಇದೆ. ಇದನ್ನ ಹೇಗೆ ಮಾಡಬೇಕು ಅನ್ನೋದು ಬಹಳ ಸಿಂಪಲ್ ಇದೆ. ನೋಡಿ, 5 ಇವೆರಡು ಕೂಡಿಸಿದ್ರೆ 20. ಇವೆರಡೂ ಇಂಟು ಮಾಡಿದ್ರೆ 20 ಬರ್ತದ. ಇವೆರಡನ್ನು ಪ್ಲಸ್ ಮಾಡಿದ್ರೆ 20 ಬರ್ತದೆ. ಇದು ಈಕ್ವಲ್ ಇದೆ. ಇವೆರಡು ಈಕ್ವಲ್. ಅಂದ್ರೆ ಎಲ್ಲವೂ ಮಾಡಬೇಕು. 5 × 25 ಇದು ಪ್ಲಸ್ ಮಾಡಿದ್ರೆ 25. ನೆಕ್ಸ್ಟ್ 5 × 35 35 35. ನೆಕ್ಸ್ಟ್ ಇದನ್ನು ಪ್ಲಸ್ ಮಾಡಿ 9 × 15. ಇಲ್ಲಿ 15 ಇಲ್ಲಿ 9 9 ಎಷ್ಟು ಆಗ್ತಿತ್ತು? 9 2 18. ಎರಡು ನಮ್ಮ ಸಂಖ್ಯೆ ಸಿ ಆಪ್ಷನ್ ಇದೆ. ರೈಟ್. ಸಿಂಪಲ್ ಆಗಿ ಸರಳ ಇದೆ, ಏನು ಕಷ್ಟ ಇಲ್ಲ. ಇಂಥ ಪ್ರಶ್ನೆಗಳನ್ನು ನೀವು ಕೆಲವು ಬಿಟ್ಟು ಬರ್ತೀರಿ. ಅದಕ್ಕಾಗಿ ಮೆಂಟಲ್ ಎಬಿಲಿಟಿ ಭಾಳ ಭಯ ಅನಿಸುತ್ತೆ. ಭಯ ಇಲ್ಲದೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ನಮ್ಮ ಕ್ಲಾಸ್ ನೋಡ್ರಿ, ನಮ್ಮ ವಿಡಿಯೋ ನೋಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಒತ್ತಿರಿ, ಎಲ್ಲರಿಗೆ ಶೇರ್ ಮಾಡಿ. ಯಾವ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ನೀವು ಒಂದು ರಿಕ್ವೆಸ್ಟ್ ನಿಮ್ಮ ಇಲ್ಲಿರುವ ಫೋನಿನಲ್ಲಿರುವಂಥ ಎಲ್ಲ ಫ್ರೆಂಡ್ಸ್ಗೆ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ, ಸ್ಟೇಟಸ್ ಇಡಿ, ಎಲ್ಲ ಕಳಿಸಿರುವಂಥ ಮಾತನ್ನು ಹೇಳ್ತಾ ಅವರಿಗೆ ಕೂಡ ಉಪಯೋಗ ಆಗಿರುವಂಥ ಮಾತನ್ನು ಹೇಳ್ತಾ ಕ್ವಶನ್ ನಂಬರ್ 3 ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 4, 4ನೇ ಪ್ರಶ್ನೆ ಇದನ್ನು ನಾವು ನೋಡೋಣ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಇದು ಕೂಡ ಕ್ಲಾಸ್ ನಾನು ಬಿಡಿಸಿದ್ದೀನಿ. ಇಲ್ಲಿ ನೋಡಿ, 11 ವಾರ 11 ಇಂಟು 11 ಪ್ಲಸ್ 11 ಮೈನಸ್ 11 ಇಷ್ಟು ಕೊಟ್ಟಾರೆ. ಪ್ಲಸ್ ಅಂದ್ರೆ ಇಂಟು, ಮೈನಸ್ ಅಂದ್ರೆ ಪ್ಲಸ್, ಇಂಟು ಅಂದ್ರೆ ಭಾಗಾಕಾರ ಅಂದ್ರೆ ಮೈನಸ್. ಹಾಗಾದ್ರೆ ಈ ಸಮೀಕರಣದಲ್ಲಿ ಇದರ ಮೌಲ್ಯ ಎಷ್ಟಾಗ್ತದೆ ಅಂತ ಕೇಳಿ ಏನು ತಿಳಿಸಿ ಬೇಡ. 11 11 ಭಾಗ ಏನಾಗೈತಿ? ಭಾಗ ಏನಾಗೈತೆ? ಮೈನಸ್ ಆಗೈತಿ. ನೋಡಿ, ಭಾಗಾಕಾರ ಏನಾಗೈತಿ? ಮೈನಸ್ ಆಗೈತಿ. 11 12 ಇಂಟು ಏನಾಗೈತಿ? ಇಂಟು ಏನಾಗೈತಿ? ಭಾಗಾಕಾರ ಆಗೈತಿ. 11 ಪ್ಲಸ್ ಪ್ಲಸ್ ಏನಾಗೈತಿ? ನೋಡಿ, ಪ್ಲಸ್ ಇಂಟು ಆಗೈತಿ. ನೆಕ್ಸ್ಟ್ ಮೈನಸ್ ಮೈನಸ್ ಏನಾಗೈತಿ? ಪ್ಲಸ್ ಆಗೈತಿ. ಇಷ್ಟು ಮಾಡಿದ್ರೆ 50% ಕೆಲಸ ಮುಗಿದ. ಸಮೀಕರಣಕ್ಕೆ ಸಂಬಂಧಪಟ್ಟಂತ ಸರಳವಾಗಿ ನಿಮ್ಗೆ ಸಂಕ್ಷಿಪ್ತವಾಗಿ ಬಿಡಿಸುವಂತ ಪ್ರಯತ್ನ ನಿಮ್ಗೆ ಹೇಳಿದ್ದೀನಿ. ಇದರ ಆ ಒಂದು ಪ್ರಶ್ನೆ ಇದು ಬಹಳ ಮುಖ್ಯವಾಗಿರುವಂತ ಪ್ರಶ್ನೆ. ಆವಾಗ ಗುಣಮಸ್ಸನ್ನು ಅಂತಂದು ಗುಣಮಸ್ಸನ ರೂಲ್ಸ್ ಪ್ರಕಾರವಾಗಿ ನಾವು ಮೊದಲು ಭಾಗಿಸಬೇಕು. ನೋಡಿ, 11 ಮೈನಸ್ 11 ಅಂದ್ರೆ 1 ಇಂಟು 11 ಪ್ಲಸ್ 11. ನೋಡಿ, 11 11 ಇಂಟು 11 ಪ್ಲಸ್ ಪ್ಲಸ್. ಈಗ ನೆಕ್ಸ್ಟ್ ಇಂಟು ಮಾಡಬೇಕು. 11 ಮೈನಸ್ 11 11 ಪ್ಲಸ್ 11. ಅವಾಗ ಇಲ್ಲಿ ಏನಿಲ್ಲ ಪ್ಲಸ್ ಈ 11 ಇನ್ನೊಂದು 11 ಇತ್ತು. 11 ಆಪ್ಷನ್ಸ್ ಅಲ್ಲಿ 11 ಬರೀ 11 ಇದೆ. ಆಪ್ಷನ್ ಸಿ ಕೂಡಿಸಿ ಮಾಡಿದ್ರೆ ಬರ್ತದೆ. ನೋಡಿ, ಇದನ್ನ ಇವೆರಡನ್ನ ಕೂಡಿಸಿ ಪ್ಲಸ್ ಪ್ಲಸ್ ಕೂಡಿಸಿ ಈ ಪ್ಲಸ್ ಕೂಡಿಸಿದ್ರೆ 22 ಮೈನಸ್ 11 22 11 ಹಳೆಯಲ್ಲ ಮೊದಲ ಗಂಟ ಹಳೆಯಲ್ಲ ಮೊದಲ ಗಂಟ ಇವು ಮಾಡಿರ್ತದ. ಹಿಂಗೆ ಮಾಡ್ತಾ ಅಥವಾ ಇವು ಮಾಡಿರ್ತದ. ಸರ್, ಈ ಪ್ಲಸ್ ಇದೆ, ಏನಿದೆ ಪ್ಲಸ್ ಇದೆ, ಪ್ಲಸ್ ಮೈನಸ್ ಗೆ ಕೊಡ್ತಾ ಹೊಡೆದು ಮೈನಸ್ ಪ್ಲಸ್ ಹೋಗ್ಬಿಟ್ಟು 11 ಪ್ಲಸ್ ಎ ಆಪ್ಷನ್ ರೈಟ್. ಏನು ತಪ್ಪಿದಾವ? ಸರಳ ಇದಾವ. ಮೆಂಟಲ್ ಎಬಿಲಿಟಿಗೆ ಬೇಕಂತ ಅನೇಕ ವಿಡಿಯೋಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಎಲ್ಲ ಫ್ರೆಂಡ್ಸ್ಗೆ ಕಳಿಸ್ಕೊಂಡಂತ ಮಾತು ಹೇಳುತ್ತಾ, ನೆಕ್ಸ್ಟ್ ಯಾರು ನಮ್ಮ ವಿಡಿಯೋವನ್ನು ಹೊಸದಾಗಿ ನೋಡ್ತೀರಿ, ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾರು ಮೆಂಟಲ್ ಎಬಿಲಿಟಿ ಬಿಡಿಸ್ತಾ ಇದ್ದೀರಿ ನಮ್ಮ ವಿಡಿಯೋ ನೋಡಿ. ಆಫ್ಲೈನ್ ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸ್ ಇದೆ. ಆಫ್ಲೈನ್ ಆನ್ಲೈನ್ಗೆ ಬೇಕಾದ ಕಾಂಟ್ಯಾಕ್ಟ್ ನಂಬರ್ ಮಾಡ್ಕೊಳ್ಳಿ. 8310740194 ಅನ್ನುವಂಥ ಕಾಂಟ್ಯಾಕ್ಟ್ ಮೆಂಟಲ್ ಎಬಿಲಿಟಿ ರೆಡ್ಡಿ
ಅಂತ ಮಕ್ಕಳು ಇದಕ್ಕೆ ಸಂಬಂಧಪಟ್ಟಂತ ಆಫ್ಲೈನ್ ಆನ್ಲೈನ್ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹೊಸ ಬ್ಯಾಚ್ ಈ ವರ್ಷ ಜನವರಿಯಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಎರಡನೇ ಬ್ಯಾಚ್ಗೆ ಬುಕ್ ಮಾಡಿರೋದನ್ನ ಕಾಂಟ್ಯಾಕ್ಟ್ ಮಾಡಿ ಅನ್ನುವಂತ ಮಾತನ್ನ ಹೇಳ್ತಾ, ಯಾವ ನಮ್ಮ ಹೊಸಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾಡಿ, ಸ್ನೇಹಿತರೆ ಕಳಿಸಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸೇರಿಸಿ. ನಮ್ಮ ಜ್ಞಾನಕಾಶಿ NANNA ನಮ್ಮ JNKASHR ನಮ್ಮ ಜ್ಞಾನಕಾಶಿ ಎನ್ನುವಂತ ಯೂಟ್ಯೂಬ್ ಚಾನಲ್ ಸೇರ್ತಾರೆ. ಮೆಂಟಲಿಟಿ ಬರಲಂದ ಯಾಕವ ಚಿಂತೆಯ ಮಾಡತಿ, ಮೊನ್ನೆ ಕೇಳಿರುವ ವೈದ್ಯಕಾರಿ ಪರೀಕ್ಷೆಯಲ್ಲಿ ಪ್ರಶ್ನೆಯು ಸರಳವ ಮಾಡ್ತೀನಿ, ಸರಳವಾಗಿ ಹೇಳ್ತೀನಿ, ಮನಸ್ಸ ಕೊಟ್ಟ ಕೇಳಿರಿ ವಿಡಿಯೋ ಸ್ಕಿಪ್ ಮಾಡದೆ ಆರಂಭದಿಂದ ಅಂತ್ಯದವರೆಗೂ, ಮೆಂಟಲಿಟಿ ಬರಲಂತ ಚಿಂತೆಯ ಮಾಡಬೇಡ, ನನ್ನ ವಿಡಿಯೋ ಚಾಚು ತಪ್ಪದೆ ನೋಡಿರಿ. ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಎರಡವ ಸ್ಟಾರ್ಟು ಆಗ್ಯಾವ. ನಿಮ್ಗೆ ಯಾವುದು ಬೇಕು ಅದು ಆಯ್ಕೆಯ ಮಾಡಿಕೊಳ್ಳಿ. ನಮ್ಮ ಫೋನ್ ನಂಬರ್ ಇಲ್ಲಿದೆ ನೋಡಿಕೊಳ್ಳಿ. ಮೆಂಟಲ್ ಟಫ್ ಇಲ್ರಿ, ಭಾಳ ಈಸಿ ಮಾಡ್ಕೊಡ್ತೀನಿ. ಭಾಳ ಟಫ್ ಮಾಡೋದಿಲ್ಲ. ಇಳಿರುವ ಪ್ರಶ್ನೆಗಳನ್ನೇ ನಿಮ್ಗೆ 4 ಪ್ರಶ್ನೆಗಳು ಎಷ್ಟು ಸರಳ, ಒಂದೊಂದು ಸೆಕೆಂಡ್, ಒಂದು 5ರಿಂದ 10 ಸೆಕೆಂಡ್ಗಳಲ್ಲಿ ಆನ್ಸರ್ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ಹೇಳ್ತೀನಿ. ಈಗ ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನಾವು ನೋಡೋಣ. ಮುಂದಿನ ಪ್ರಶ್ನೆ ಏನೈತಿ? ಕ್ವಶ್ಚನ್ ನಂಬರ್ 5. 5ನೇ ಪ್ರಶ್ನೆ ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ. ಎರಡು ಸಂಖ್ಯೆಗಳ ಗುಣಲಬ್ಧ 4, 1, 0, 7 ಐತಿ. ಆ ಎರಡು ಸಂಖ್ಯೆಗಳ ಮೋಸ 37 ಐತಿ. ಇಲ್ಲಿ ಎರಡು ಸಂಖ್ಯೆಗಳ ಮೋಸ ಐತಿ. ಬಹಳ ತಲೆಕೆಡಿಸಿದ ಅವಶ್ಯಕತೆ ಇಲ್ಲ. ಎರಡು ಸಂಖ್ಯೆಗಳ ಮೋಸದ ಎರಡು ಸಂಖ್ಯೆಗಳ 37 ಮತ್ತು 37 ಎರಡು ಸಂಖ್ಯೆ ತಗೊಂಡಿ ಸಿಂಪಲ್ ಆಗಿ ತಗೊಂಡಿ ಇದು ಪ್ಲಸ್ ಎರಡು ಸಂಖ್ಯೆ 37 ಒಳ್ಳೆ 37 111 37 ಒಳ್ಳೆ 37 3. ಸೊ ಇವರು ಸರಳ ಸ್ಪೀಡ್ ಮಗ್ಗಿ ಬರಲೇಬೇಕು. ಮಗ್ಗಿಯನ್ನು ಸರಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ 3 ಬರುತ್ತೆ. ಇಲ್ಲಿ 3 ಒಂದು ಸಂಖ್ಯೆ ಇದೆ. ಆಗ ಆಪ್ಷನ್ 3 ಇಲ್ಲ. ಹಾಗಾಗಿ ಹೆಂಗೆ ಮಾಡೋದು ಸರ್ ಅಂತ ಕೇಳಿದ್ರೆ ತಿಳಿಕೆಡಿಸಿದ ಅವಶ್ಯಕತೆ ಇಲ್ಲ. 3 ಎನ್ನುವಂತಹ ಸಂಖ್ಯೆಯು 3 ಎನ್ನುವಂತಹ ಈ ಸಂಖ್ಯೆ ಇದೆಯಲ್ಲ, ಇದನ್ನ ನಾವು ಹೇಗೆ ಮಾಡಬೇಕು ಅನ್ನೋದು ನಿಮ್ಗೆ ಸರಳವಾಗಿ ಹೇಳ್ಕೊಡ್ತೀನಿ. ನೋಡಿ, 31 ಇಂಟು 1 31 ಇಂಟು ಮೂಲೆ 31 ಮೂಲೆ ಅಂತ ಎಷ್ಟು? 1 ಈಗ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ ನೋಡಿ. 1 ಈ 111 ಇಲ್ಲಿ ಆಪ್ಷನ್ಸ್ ಮೇಲೆ ನೀವು ಕಂಡುಹಿಡಿಯತಕ್ಕಂಥದ್ದು ಇಲ್ಲಿ ಯಾವುದು ಗರಿಷ್ಠ, ಅವಳ ಗರಿಷ್ಠ ಸಂಖ್ಯೆ ಯಾವುದು ಅಂತ ಇಲ್ಲಿ ನೋಡಿ. ಇದು ಗರಿಷ್ಠ ಸಂಖ್ಯೆ, ಇದು ಗರಿಷ್ಠ ಸಂಖ್ಯೆ, ಇದು ಗರಿಷ್ಠ ಸಂಖ್ಯೆ, ಇದು ಕನಿಷ್ಠ ಸಂಖ್ಯೆ. ಗರಿಷ್ಠ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 111. ರೈಟ್, ಸಿಂಪಲ್ ಇದೆ. ಸಿಂಪಲ್ ಅಂಡ್ ಶಾರ್ಟ್ ಟೆಕ್ಸ್ಟ್ ಮೂಲಕವಾಗಿ ನನ್ನ ವಿಡಿಯೋವನ್ನು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಫ್ರೆಂಡ್ಸ್ಗೆ ಕಳಿಸಿ. ಯಾರು ಈ ವಿಡಿಯೋ ನೋಡ್ತಾ ಇದ್ರಿ ಸ್ಟೇಟಸ್ ಇಡ್ರಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮಾತ್ರ, ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಮಾತ್ರ ಹೇಳ್ತಾ ಈಗ 5ನೇ ಪ್ರಶ್ನೆ ನಿಮ್ಗೆ ತಿಳಿದಂತ ಕೊಡ್ತಾರೆ. ಇಲ್ಲಿವರೆಗೆ ನಾವು 1, 2, 3, 4, 5 ಪ್ರಶ್ನೆಗಳನ್ನು ಒಂದೊಂದು ನಿಮಿಷ ಒಳಗೆ ಬಿಡಿಸಿದ್ವಿ. 3 ಸ್ಪೀಡ್ ಮಾಡಿ 30 ಸೆಕೆಂಡ್ಗಳ ಬಿಡಿಸ್ತಾರೆ. ಇದಕ್ಕೆ ಬೇಕಾಗಿರೋದು 2 ನಿಮಿಷ. 5 ಪ್ರಶ್ನೆಗಳನ್ನು 2 ನಿಮಿಷ ಬಿಡಿಸ್ತಾರೆ. ಮುಂದಿನ ಪ್ರಶ್ನೆ ಏನಾದ್ರು ನೋಡಿದ್ವಿ. ಮುಂದಿನ ಪ್ರಶ್ನೆ ಹೋಗೋಣ. ಕ್ವಶ್ಚನ್ ನಂಬರ್ 5, 6. ಏನ ಪ್ರಶ್ನೆ ಐತಿ? ಕ್ವಶ್ಚನ್ ನಂಬರ್ 6 ಇದೆ. ಇಲ್ಲಿ ನೋಡ, ಅನುಪಾತದ ಮೇಲೆ ಕೇಳಿದ ಪ್ರಶ್ನೆ, ಪಾಲುಗಾರಿಕೆ ಪ್ರಶ್ನೆ. ನೋಡ, ಅನೇಕ ಪ್ರಶ್ನೆ
ಸಂಬಂಧಪಟ್ಟಂತ ಅನೇಕ ಪ್ರಶ್ನೆಗಳನ್ನು ಬಿಡಿಸಿ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಡಿಯೋಗಳನ್ನು ಇಲ್ಲಿ ಎ ಬಿ ಸಿ ಅಂತ 5 ಅನುಪಾತ 6 5 ಅನುಪಾತ 12 5 ಅನುಪಾತ 3 ಇಲ್ಲಿ ಇದ್ದಂತೆ ನಮಗೆ ಬಪ್ಪುಣೆ ಎಸ್ ಹೇಳಿದ್ರೆ ಇಲ್ಲಿ 6 12 3 ಇವು ಎಲ್ಲದರ 6 12 3 ಇವೆಲ್ಲದರ ಎಲ್ಸಿಎಂ ತಗೋಬೇಕು. ಎಲ್ಸಿಎಂ ಎಷ್ಟು ಅಂದ್ರೆ 12 ಆಗ್ತದೆ. 12 ಎಲ್ಸಿಎಂ 12 ಆಗ್ತದೆ.
ಅನೇಕ ವಿಡಿಯೋಗಳನ್ನು ನೋಡ್ತಾ ಇರಬಹುದು. ಈ ಅನೇಕ ವಿಡಿಯೋಗಳನ್ನು ನೋಡ್ತಾ ಹೋದಾಗ ಹೆಚ್ಚಿನ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ತವೆ ಅಂತ ಮಾತನ್ನು ಹೇಳ್ತಾ, ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾಡ್ತೀವಿ. ಸರಿ, ಪ್ರಶ್ನೆ ಲಾಭ ಆಗಿದೆ 25 ಚದುರ ಸೆಂಟಿಮೀಟರ್. 25 ಏನದು 25 ಅಂತಕ್ಕಂಥದ್ದು 25 ಅಂತಕ್ಕಂಥದ್ದು ಏನು ಚದುರ ಸೆಂಟಿಮೀಟರ್. ಚದುರ ಸೆಂಟಿಮೀಟರ್. ಚದುರ ಸೆಂಟಿಮೀಟರ್. ಈ ಕೊಟ್ಟಿದ್ದೇನೆ, ಇವೆರಡನ್ನು ಕೂಡಿಸಿ ಇವೆರಡು ಕೂಡಿಸಿ 25 ಮತ್ತು 140 ಚದುರ ಸೆಂಟಿಮೀಟರ್. ಅದಕ್ಕೆ ಮೂರನೇ ಚೌಕ ಕೊಡಲಿ ಎಷ್ಟು ಓದ್ತೇವೆ. ಎರಡು ಚೌಕಗಳ ವಿಸ್ತೀರ್ಣ ಮೊತ್ತ 165. 165 ಎಷ್ಟೇ ಇಲ್ಲಿ ಅಂತ ಇಟ್ಕೊಳ್ಳಿ. 4 ಎಷ್ಟೇ ನಾವು ಮಾಡ್ಬೋದು ಅಂದ್ರೆ 13 ಎಷ್ಟೇ ಹಾಕಂದ್ರ 13 4 169 ಆಗ್ತದೆ. 169 ನೋಡಿ, 169 ರೂಟ್ ಎಷ್ಟೇ 13 ಅಂತಕ್ಕಂಥ ನಾವು ಸಂಖ್ಯೆಯನ್ನು ತೆಗಿಬಹುದು. 13 ರೂಟ್ ಹೋಗೋದಲ್ಲ 13 ಸಂಖ್ಯೆ 13. ಆಪ್ಷನ್ ಸಿ ಇದೆ ರೈಟ್. ಸಿಂಪಲ್ ಆಗಿ ಶಾರ್ಟ್ಕಟ್ ಮೂಲಕವಾಗಿ ನಾವು ಸರಳವನ್ನು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದು 13 ಅಂತಕ್ಕಂಥ ಆಪ್ಷನ್ಸ್ ಕೊಟ್ಟಿದ್ದೇನೆ, ಅದೇ ಆಪ್ಷನ್ಸ್ ಅಂತ ಹಾಕಿ ಬಂದ್ರೆ ಇದು ರಾಂಗ್ ಆಗ್ತದೆ. ಅದಲ್ಲ ಪ್ರಶ್ನೆ ಕೇಳಿದ್ರೆ 4 ಎಗಳು 4 ವಿಸ್ತೀರ್ಣದ ಚೌಕಗಳನ್ನು 4 ಎ 4 ಎ ಬೆಲೆ 13 ಬಂತು. 4 12 ಪ್ಲಸ್ 1 4 52 ಒಂದು ಆಪ್ಷನ್ 52 ಆಪ್ಷನ್ ಎ ಇದೆ ರೈಟ್. ಸಿ ಅಲ್ಲ. 52 ಸೆಂಟಿಮೀಟರ್ ಅಂತಕ್ಕಂಥದ್ದು ನಾವು ಆಪ್ಷನ್ಸ್ ಅಲ್ಲಿ ಹೀಗೆ ಸಿಂಪಲ್ ಆಗಿ ಸರಳವಾಗಿ ಮೆಂಟಲಿಟಿಯನ್ನು ಸರಳ ಮಾಡ್ತಿದ್ದೀವಿ. ಇನ್ನು ಟಫ್ ಇಲ್ಲ ಅಂತ ಮಾತನ್ನು ಹೇಳುತ್ತಾ ಮೆಂಟಲಿಟಿ ಸರಳದವೆ, ಯಾವ ಟಫ್ ಇಲ್ಲ, ಮೆಂಟಲಿಟಿಯನ್ನು ಸರಳ ಮಾಡ್ತಾ ಹೋಗ್ತೀನಿ ಅಂತ ಮಾತನ್ನು ಹೇಳುತ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನನ್ನೋದು ನೋಡೋಣ. ಪ್ರಶ್ನೆ ನಂಬರ್ 7. 6ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 8ನೇ ಪ್ರಶ್ನೆ 6ನೇ ಪ್ರಶ್ನೆ 7ನೇ ಪ್ರಶ್ನೆ ಆಗಿದೆ. 8ನೇ ಪ್ರಶ್ನೆ ಏನಿದೆ ನೋಡೋಣ. ಪ್ರಶ್ನೆ ನಂಬರ್ 8.
ಪ್ರಶ್ನೆ. ಇಲ್ಲಿ ಬಹಳ ತಲೆಕೆಡಿಸುವುದಷ್ಟಿಲ್ಲ. ಇಲ್ಲಿ ಯಾರ್ಯಾರ ಅರುಣ್ ಅದನ್ನ, ರಾಯ್ ಅದನ್ನ, ಅರುಣ್ ರಾಯ್ ಪ್ಲಸ್ ಡೇವಿಡ್ ಅದನ್ನ ಪ್ಲಸ್ ಸಲ್ಮಾನ್ ಅದನ್ನ. ಇವರೆಲ್ಲ ವಯಸ್ಸುಗಳು 45. ಎಷ್ಟು? 2 ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಹಿಂದೆ? 2 ವರ್ಷಗಳಿಂದ, ಸಾರಿ ಅದು 5 ವರ್ಷಗಳಿಂದ ಆಗುತ್ತೆ. ಇದು 2 ಸಾರಿ 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಇವರು ಸರಾಸರಿ 45 ಪ್ಲಸ್ 50. ಎಲ್ಲರಿಗೆ ಏನಿದೆ? 10 ಕೆಲವೊಂದು 50. ಎಲ್ಲರಿಗೆ 50. ಆದರೆ 5 ಜನ ಇದ್ದಾಗ 4 ಜನ 55 ಇಂಟು 4 5 ನಾಲ್ಕಲೆ 20 200. ಈಗ 50 ಜನ ಇದ್ದಾರೆ. 50 ಇಂಟು 5 ಬಂದು ಸೇರಿದಾಗ, ಸಾರಿ ಇದು 49 ಇದೆ, ಇದು 49 49 ಇಪ್ಪತ್ತೇನು 49 ಬಂದು ಸೇರಿದಾಗ ಇದು 49 ಆಗ್ತದೆ. 49 49 ಇದು ಕೂಡಿಸಿ 5 ಮತ್ತೆ 5 ಮತ್ತೆ 45 ಕೆಲ 4 5 4 20 22 245 ಮೈನಸ್ 45. ಪ್ರಸ್ತುತ ವಯಸ್ಸು ಸೀಕ್ವೆನ್ಸ್ ಬಂದು 40 ಆಪ್ಷನ್ಸ್ ಎ ಇದೆ ರೈಟ್. ಸಿಂಪಲ್ ಆಗಿ ಶಾರ್ಟ್ ಕಟ್ ಮೂಲಕವಾಗಿ ನಿಮಗೆ ಅರ್ಥ ಮಾಡಿ ಇಂಥ ಸರಳ ವಿಡಿಯೋಗಳನ್ನು ಸಂಕ್ಷಿಪ್ತವಾಗಿ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟ ಅನೇಕ ವಿಡಿಯೋಗಳಿಗೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮಾಡಿ. ಇದಕ್ಕೆ ಅನೇಕ ವಿಡಿಯೋಗಳು ನೋಡಿ. 8 ಪ್ರಶ್ನೆ 8 ನಿಮಿಷದಲ್ಲಿ ಮಾಡಬಹುದು. ನಿಮ್ಗೆ ತಿಳಿಯಲ್ಲ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಗೆ ಹೇಳಿದೆ. ಕ್ವಶ್ಚನ್ ನಂಬರ್ 8, ಕ್ವಶ್ಚನ್ ನಂಬರ್ 9. 9ನೇ ಪ್ರಶ್ನೆ ಏನಿದೆ ನೋಡಿ. ಕ್ವಶ್ಚನ್ ನಂಬರ್ 9. ಕ್ವಶ್ಚನ್ ನಂಬರ್ 9ನೇ ಪ್ರಶ್ನೆ ಇದೆ ನೋಡಿ. ಕ್ವಶ್ಚನ್ ನಂಬರ್ 9. ಇಲ್ಲಿ ನೋಡಿ ಕ್ವಶ್ಚನ್ ನಂಬರ್ 9 ಇದೆ ಕಾಣ್ತಿದೆ. ಎಸ್. ಎ ಮತ್ತು ಬಿ, ಪಿ ಮತ್ತು ಪಿ ಪ್ಲಸ್ 1 ಮಾದರಿಯಲ್ಲಿ 2 ಅವಿಭಾಜ್ಯ ಸಂಖ್ಯೆಗಳು ಎ ಫ್ಯಾಕ್ಟೋರಿಯಲ್, ಬಿ ಎ ಪ್ಲಸ್ ಬಿ ಬಿ ಎನ್. ಈ ತರ ಪ್ರಶ್ನೆಗಳನ್ನು ನಿಮ್ಗೆ ಕೊಟ್ಟಾನ. ಈ ತರ ಪ್ರಶ್ನೆಗಳನ್ನು ಹೆಂಗ್ ಮಾಡಬೇಕು ಅನ್ನೋದು ನಾವು ತೋರಿಸ್ತೇವೆ. ಇದಕ್ಕೆ ಏನಂತಾರೆ ಸರಿ ಇದು ಘಾತ ಅಂತ ಏನಂತ ಘಾತ ಅಂತ ಹೇಳ್ತಾರೆ. ಈ ತರ ಪ್ರಶ್ನೆಗಳನ್ನು ಹೆಂಗ್ ಮಾಡಬೇಕು ಅನ್ನೋದು ಬಹಳ ಸಂಕ್ಷಿಪ್ತವಿದೆ, ತಿಳಿಸಿಕೊಡ್ತಾರೆ. ಇಲ್ಲಿ ಆಯ್ಕೆ ಪ್ರಶ್ನೆ ನೋಡಿ. ಇಲ್ಲಿ ಎ ಇದೆ, ಇಲ್ಲಿ ಬಿ, ಇಲ್ಲಿ 2 3 2 3 5 7 11 13 ಹೀಗೆ ಮಾಡ್ತಾ ಹೋದ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವುದು? ಇಲ್ಲಿ ನೋಡಿ ಎ ಮತ್ತು ಬಿ, ಬಿ ಮತ್ತು ಬಿ ಪ್ಲಸ್ 1 ಮಾತ್ರ 2 ಅವಿಭಾಜ್ಯ ಸಂಖ್ಯೆಗಳು ಎಂ ಈಕ್ವಲ್ ಟು ಎ ಘಾತ ಎ ಪ್ಲಸ್ ಬಿ ಘಾತ ಬಿ ಎನ್ ಈಕ್ವಲ್ ಟು ಎ ಘಾತ ಬಿ ಪ್ಲಸ್ ಬಿ ಘಾತ ಎ ಆದ್ರೆ ಇವುಗಳನ್ನು ಯಾವ ಸಿಗುತ್ತೆ ಅಂತ ಕೊಟ್ಟಿದ್ದಾನೆ. ಸಿಂಪಲ್ ಆಗಿ ಇಲ್ಲಿ ನೋಡಿ ಒಂದು ಸಂಖ್ಯೆಗೆ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ವ್ಯತ್ಯಾಸ ಇಷ್ಟಾಗುತ್ತೆ. ಇಲ್ಲಿ ಯಾವುದಲ್ಲಿ ಇಲ್ಲಿ ನೋಡಿ 2 ವ್ಯತ್ಯಾಸ ಇದೆ. ಇಲ್ಲಿ 2 ಯಾವಾಗ 2 ಮೂಲೆ ತಗೋಬೇಕು. 2 ಮೂಲ ನಾವು ತಗೋಬೇಕು. ಇಲ್ಲಿ 2 ಇರ್ತೀನಿ 2 ಪ್ಲಸ್ 1 3 ಆಗಿದೆ. 2 ಪ್ಲಸ್ 1 3 ಎ ಅಂದ್ರೆ 2 ಬಿ ಅಂದ್ರೆ 3 ನೋಡಿ. ಎಂ ಈಕ್ವಲ್ ಟು ಎಂ ಇಲ್ಲಿ ಕೊಟ್ಟಿದ್ದಾರೆ. ಎಂ ಈಕ್ವಲ್ ಟು ಇಲ್ಲಿ ನೋಡಿ ಎ ಘಾತ ಈ ಘಾತ ಎ ಪ್ಲಸ್ ಬಿ ಘಾತ ಬಿ ಈಕ್ವಲ್ ಎ ಘಾತ ಎ ಸರಿ 2 ಎ ಘಾತ 2 ಪ್ಲಸ್ ಬಿ ಘಾತ 3 ಇದು 3 ಇದೆ. ಇದನ್ನ ಏನು ಮಾಡಬೇಕು?
ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದ? 8 ಪ್ಲಸ್ 9 ಎಷ್ಟಾಗ್ತದ? 17 ಆಯ್ತು. ನೋಡಿ 17 ಆಯ್ತು. ಇವೆರಡು ಸಂಖ್ಯೆ ನೋಡಿ. ಇವೆರಡು ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳು. ಇವೆರಡು ಎಂತ? ಇವೆರಡು 31 ಮತ್ತು 17 ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ಆಪ್ಷನ್ ಎ ಮತ್ತು ಎರಡು ಸಿಂಪ್ಲೆಕ್ಸ್ ಅಲ್ಲ. ಎ ಆಪ್ಷನ್ಸ್ ಅಲ್ಲ. ಅವಿಭಾಜ್ಯ ಸಂಖ್ಯೆಯಾಗಿದ್ದು ಅವಿಭಾಜ್ಯ ಸಂಖ್ಯೆಯಾಗಿದ್ದು ಏನು ಸಂಯುಕ್ತ ಸಂಖ್ಯೆಯಾಗಿದ್ದು ಇದು ಅಲ್ಲ. ಸಿ ಆಪ್ಷನ್ ಎ ಮತ್ತು ಎರಡು ಅವಿಭಾಜ್ಯ ಸಂಖ್ಯೆಗಳು. ಎರಡು ಅವಿಭಾಜ್ಯ ಸಂಖ್ಯೆಗಳು. ಆಪ್ಷನ್ ಸಿ ಇದೆ ರೈಟ್. ಡಿ ಅಂತ ಆಪ್ಷನ್ ಸಿ ಬಿಟ್ಟು ಆಪ್ಷನ್ ಸಿ ಇದೆ ರೈಟ್. ಹೀಗೆ ಸಿಂಪಲ್ ಆಗಿ ನಿಮಗೆ ಶಾರ್ಟ್ಕಟ್ ಮೂಲಕವಾಗಿ ಹೇಗೆ ಮೆಂಟಲಿಟಿ ಮಾಡಬೇಕಂತಕ್ಕಂಥದ್ದನ್ನು ನಿಮಗೆ ಸರಳವಾಗಿ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಈ ಅನೇಕ ವಿಡಿಯೋಗಳಿಗೆ 9ನೇ ಪ್ರಶ್ನೆಯನ್ನು ನಾನು ನೋಡಿದೆ. 9ನೇ ಪ್ರಶ್ನೆ ಒಳಗ 10ನೇ ಪ್ರಶ್ನೆ ಏನಿದೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕ್ವಶ್ಚನ್ ನಂಬರ್ 10. 10ನೇ ಪ್ರಶ್ನೆ ಸಿಂಪಲ್ ಆಗಿದೆ ನೋಡಿ. ಎಷ್ಟು ಸರಳ ಇದೆ 10ನೇ ಪ್ರಶ್ನೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ ಮುಂದೆ ಕಣ್ಣಿಗೆ ಕಾಣ್ತಿದೆ. ಪ್ರಶ್ನೆ ನಂಬರ್ 10. ಒಬ್ಬ ವಿದ್ಯಾರ್ಥಿ ಒಂದು ಸಂಖ್ಯೆಯನ್ನು 5 ಗುಣಿಸುವ ಬದಲಾಗಿ 105ರಿಂದ ಗುಣಿಸುತ್ತಾನೆ. ಆದರೆ ಅವನು ಕಂಡುಹಿಡಿಯದ ಬೆಲೆಯಲ್ಲಿ ಶೇಕಡ ದೋಷ ಎಷ್ಟು? ದೋಷ ಒಬ್ಬ ವಿದ್ಯಾರ್ಥಿಯು 5ನ್ನು ಗುಣಿಸುವ ಬದಲ ಎಷ್ಟು ಗುಣಿಸ್ತಾನ? 5/3 ಗುಣಿಸುವ ಬದಲಾಗಿ 105ರಲ್ಲಿ ಗುಣಿಸ್ಯಾನ ಅಂತ ನೋಡಿ. ಯಾವುದರ ಶೇಕಡವನ್ನು 100 ಅನ್ನ ನಾವು 5/3 ಅನ್ನು ನಾವು ಗುಣಿಸಬೇಕು. ಇದು ಎಷ್ಟಾಗ್ತದೆ? ಇಲ್ಲಿ ಇದನ್ನು ಗುಣಿಸಿದ್ರೆ ಎಷ್ಟಾಗ್ತದೆ ಅಂತ ಕೇಳಿದ್ರೆ 500 ಇದು ಇಂಟು ಮಾಡಿದ್ರೆ 500/3 ಹಿಂಗ ಮಾಡಬಲ್ಲ. ಅದೇ ಮಾಡೋದು ಅಂತ ಕೇಳಿದ್ರೆ 100 ಇಂಟು 3/5 ಜನ ಅವಾಗ ಎಷ್ಟಾಯ್ತು? 300/5. ಇಲ್ಲಿ 300/5 ಅಂದಾಗ ಇದರಲ್ಲಿ 305 ಅಂದ್ರೆ ಅದನ್ನ ನಾವು ಪಡ್ತಾ ಹೊಡಿಬಹುದು. 5 1 5 5 6 36 ನೋಡಿ. ಇಲ್ಲಿ ಏನು ಬರುತ್ತಂದ್ರೆ 500/3 ಇಂಟು 60 ಏನಿಲ್ಲ ಅಂತ ಏನಿಲ್ಲ ಅಂದ್ರೆ 1 ಐತಿ. ಏನಿಲ್ಲ ಅಂದ್ರೆ ಸಂಖ್ಯೆ 1 ಐತಿ. ಇಲ್ಲಿ ಇದರ ಎಲ್ಸಿಎಂ ತಗೋಬೇಕು. ಎಲ್ಸಿಎಂ ಇದರ 1 ಇಲ್ಲಿ ಹೋಗ್ತದೆ 3 ಅಲ್ಲಿ ಹೋಗ್ತದೆ. 1 ಇಲ್ಲಿ ಹೋಗ್ತದೆ 3 ಆ ಕಡೆ ಹೋಗ್ತದೆ 3 ಇಲ್ಲಿ ಹೋಗ್ತದೆ. ಅವಾಗ ಏನ 5 ಒಂದೇ 500 ಅಲ್ಲಿ ಸಂಖ್ಯೆ ಮೈನಸ್ ಇದೆ. ಸಾರಿ ಏನಿದೆ ಮೈನಸ್ 320/320 ಹಾಗಾದ್ರೆ ಅವನು ತಪ್ಪು ಮಾಡಿದಾನೆ. ಏನ್ ಮಾಡಿದ್ದಾನೆ ಅಂತ ಕೇಳಿದ್ರೆ ಇಲ್ಲಿ ಅಲ್ಲಿ ಬರೋದಲ್ಲ ಎಷ್ಟು 500/300 ಮಾಡಬೇಕಾಯ್ತು. ಅವನು ಎಷ್ಟು ಮಾಡಿದ 320/3. ಅವಾಗ ಇಲ್ಲಿ 320 ಇದ್ದದ್ದನ್ನ 320 ಅಷ್ಟೇ ಇಟ್ಕೊಂಡು 320 ಸೇರಿಸಿ ಬೈ 300 ಇರ್ತೀನಿ. ಇದು 500 ಅನ್ನು ನಾವು ಈ 500 ಅನ್ನು ಮ್ಯಾಲೆ ನೋಡ್ತಾ ಕೆಳಗೆ ಹೋದಾಗ 500 ಇಟ್ಕೊಳ್ಳಿ, ಕೆಳಗೆ 300 ಸಾರಿ 500 ಮ್ಯಾಲೆ 500 ಕೆಳಗೆ ಬರ್ತದ 500 ಕೆಳಗೆ ಬರ್ತದ 3 ಮೇಲೆ. ಅವಾಗ ಇಲ್ಲೊಂದು ಪೂಜೆ ಇತ್ತು ಇಲ್ಲೊಂದು ಪೂಜೆ ಇತ್ತು. ಓಕೆ ಇಂಟು ಐತೆ ಸಾರಿ ಇಂಟು ಇವೆರಡು ಅವಾಗ ಈ 3 ಐತು ಈ 3 ಐತು 5 ಒಂದೇ 5 ಅಷ್ಟೇ 52 5 ಅಷ್ಟೇ 320 64 5 64 324 64
64 ಬರುತ್ತೆ. 64% ರೈಟ್. 64 ಅನ್ನೋದು ಡಿ ಆಪ್ಷನ್ಸ್ ಇದೆ. ಡಿ ಆಪ್ಷನ್ಸ್ ಇಸ್ ರೈಟ್. ಸಿಂಪಲ್ ಆಗಿದೆ ಮೆಂಟಾಲಿಟಿ. ಎಲ್ಲಾ ವಿಡಿಯೋವನ್ನು ಸರಳ ಮಾಡ್ತೀನಿ, ಸಂಕ್ಷಿಪ್ತ ಮಾಡ್ತೀನಿ, ನೇರವಾಗಿ ದಿಟ್ಟವಾಗಿ ಮನಸ್ಸು ಕೇಳಿ ಎಲ್ಲ ವಿಡಿಯೋಗಳನ್ನು ಸರಳ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅಂತ ಮಾತು ಹೇಳ್ತಾ ಮುಂದಿನ ಪ್ರಶ್ನೆಗಳು ಏನದಾವ ಅನೇಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಅನೇಕ ವಿಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋಗಳನ್ನು ಗಮನಿಸ್ತಾ ಹೋಗ್ರಿ ಅನ್ನುವಂತ ಮಾತನ್ನು ಹೇಳ್ತಾ ಈಗ ಪ್ರಶ್ನೆ ಈಗ 6ನೇ ಪ್ರಶ್ನೆ ಆಯ್ತು. ಒಂದು ಪ್ರಶ್ನೆ ಎಲ್ಲ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಕ್ವಶನ್ ನಂಬರ್ 11. 11ನೇ ಪ್ರಶ್ನೆ ನೋಡಿ ಅಷ್ಟಿದೆ. 11ನೇ ಪ್ರಶ್ನೆ ಸಿಂಪಲ್ ಇದೆ ನೋಡು. ROHIT ಅನ್ನು ಏನಂತ ಇದೆ ಅಲ್ಲಿ SQAMY. ಹಾಗಾದ್ರೆ VIRATHU ಅಂತ ಹೇಳ್ತಾರೆ. ನೋಡಿ ಇದಕ್ಕೆ ಏನು ವ್ಯತ್ಯಾಸ ಇದೆ? ಅದಕ್ಕೆ ಆಸಕ್ತಿ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಇಲ್ಲಿ ಇದಕ್ಕೂ ಏನಿದೆ, ಇದಕ್ಕೂ ಏನಿದೆ, ಇದಕ್ಕೆ ಏನು ಸಂಬಂಧ ಇದೆ, ಇದಕ್ಕೆ ಏನು ಸಂಬಂಧ, ಇದಕ್ಕೆ 0 1 2 3 4 S ಆಗ 1 2 ಇದಕ್ಕೆ S ಇದಕ್ಕೆ ಏನಿದೆ ನೋಡ. ಇದಕ್ಕೆ ಏನಿದೆ, ಇದಕ್ಕೆ ಏನಿದೆ, ಇದಕ್ಕೆ ಏನಿದೆ ಚೆಕ್ ನೋಡ. RS 0 ಏನು ನೋಡ ಗ್ಯಾಪ್ ಇಲ್ಲ. O ಆಗ Q ಇದು ಒಂದು ಗ್ಯಾಪ್ ಇಲ್ಲ. H ಆಗ K ಬರುತ್ತೆ ಅಲ್ಲಿ ಎರಡು ಗ್ಯಾಪ್. I ಆಗ 3 ಗ್ಯಾಪ್ ಅದ. 3 I J K L M ಇದು 3 ಗ್ಯಾಪ್. I ಇಲ್ಲಿ T ಇರುತ್ತೆ. P Q R S T U V W X Y ಮತ್ತೆ ಹಂಗ ಲಿಸನ್ 0 1 2 3 4 V ಅನ್ನ U ಬರಬೇಕು. ಈಗ ಕ್ವೆಶ್ಚನ್ ಅಲ್ಲಿ P ಕೊಟ್ಟರೆ V ಅನ್ನ W ಬರುತ್ತೆ. W ಎಲ್ಲದರಲ್ಲಿ ಇದೆ S W ಆಮೇಲೆ I ಅನ್ನ 1 I J K K ಬರಬೇಕಾಯ್ತು. ಈ ಆಪ್ಷನ್ ಐತಿ, ಈ ಆಪ್ಷನ್ ಐತಿ, ಎರಡರಲ್ಲಿ ಆಪ್ಷನ್ಸ್ ಇದೆ K S. ನೆಕ್ಸ್ಟ್ ಇಲ್ಲಿ R ಇದೆ. R ಇಂದ ಇದರ R ಮೇಲೆ ಇಲ್ಲಿ R ಮೇಲಿಂದ ಎರಡು ಮುಂದಕ್ಕೆ ಹೋಗಬೇಕು. R ಗೆ R S T U ಮತ್ತೆ ಇದು ಮತ್ತೆ E U
ಜೈನಗರ ಧಾರವಾಡದಲ್ಲಿ ನಾನು ಕ್ಲಾಸ್ಗಳು ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋಣ ಅಂತ ಮಾತನ್ನು ಹೇಳುತ್ತಾ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಈಗ ನೋಡು, 6 ನಿಮಿಷದಲ್ಲಿ ಸಣ್ಣ ಬೆಕ್ಕು ಮತ್ತು ದೊಡ್ಡ ಬೆಕ್ಕು. ಇದು 6 ನಿಮಿಷದಲ್ಲಿ ಇದು 6 ನಿಮಿಷ 12 ಇರುತ್ತಾ, ಇದು 12 ನಿಮಿಷದಲ್ಲಿ 6 ಇರುತ್ತದೆ. ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇರುತ್ತದೆ, ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇರುತ್ತದೆ. ನೋಡ 1 ನಿಮಿಷದಲ್ಲಿ ಎಷ್ಟು ಇರುತ್ತಾ, ಇದು ನೋಡ 1 ನಿಮಿಷದಲ್ಲಿ ಎಷ್ಟು ಇರುತ್ತದೆ. ನೋಡ 6 ನಿಮಿಷದಲ್ಲಿ 6 ನಿಮಿಷದಲ್ಲಿ 2 ಇರುತ್ತದೆ. 1 ನಿಮಿಷದಲ್ಲಿ 2 ಇರುತ್ತದೆ. ಅದೇ 12 ನಿಮಿಷದಲ್ಲಿ 6 ಇರುತ್ತದೆ. ಅವಾಗ 6 1 6 2 ಇಲ್ಲಿ 1 ಇಲ್ಲಿ ನಿಮಿಷ. ನೋಡಿ 2 ನಿಮಿಷ 1 ನಿಮಿಷ. 1 ನಿಮಿಷದಲ್ಲಿ 10 ಇಡಕ್ಕೆ ಸಾಧ್ಯ? 1 ನಿಮಿಷದಲ್ಲಿ 10 ಇಡಕ್ಕೆ ಸಾಧ್ಯ ಆಗಲ್ಲ. ಅವಾಗ ಏನ್ ಮಾಡಬೇಕು? ಇಲ್ಲಿ 2 ನಿಮಿಷದಲ್ಲಿ ಎಷ್ಟು ಇರ್ತದ? 2 ನಿಮಿಷದಲ್ಲಿ ಇದು 4 ಇರುತ್ತದೆ. ಇದು ಕೂಡ 2 ನಿಮಿಷದಲ್ಲಿ 1 ಇರುತ್ತದೆ. 2 ನಿಮಿಷದಲ್ಲಿ 1 ಇರುತ್ತದೆ. ಸರ್, ಇದು 2 ನಿಮಿಷದಲ್ಲಿ ಹಾಗಲ್ಲ. ಇಲ್ಲಿ 20 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಲ್ಲಿ? 20 ನಿಮಿಷಗಳಲ್ಲಿ ಏನಕ್ಕೆ ನೋಡಿ, 2 × 20 ನಿಮಿಷ ಏನಕ್ಕೆ 20 ನಿಮಿಷಗಳಲ್ಲಿ ಎಷ್ಟು ಇರ್ತದ? 20 ನಿಮಿಷಗಳಲ್ಲಿ ಎಷ್ಟು ಇರ್ತದ? 20 4 10 40 20 ನಿಮಿಷ 40 ಇಲ್ಲಿಗಳ ಹಿಡಿತು. ಇಲ್ಲಿ ಎಷ್ಟು 20 2 20 20 ನಿಮಿಷದಲ್ಲಿ ಕೇಳಿದ್ರೆ 20 ನಿಮಿಷದಲ್ಲಿ 2 20 ನಿಮಿಷ 20 ನಿಮಿಷ 20 ನಿಮಿಷ 2 ನಿಮಿಷ ಕಮ್ಮಿ ಹಿಡಿದ್ರೆ 20 ನಿಮಿಷ ಇಲ್ಲಿ ಅರ್ಥ ಮಾಡಿ 10 ಹಿಡಿತು. ಎಷ್ಟು ಹಿಡಿತದ? 10 ಇಲಿಗಳನ್ನು ಹಿಡಿತದ. ಇದು 10 ಇಲಿಗಳನ್ನು ಹಿಡಿತದೆ. ಹಾಗಾದ್ರೆ ಒಟ್ಟು ಅದು ಹಿಡಿದ ಇಲಿಗಳ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ, ಇಲ್ಲಿ 10 ಹಿಡಿತ, ಇಲಿಗಳ ಹಿಡಿದ ಸಂಖ್ಯೆ ಎಷ್ಟು? ಇಲ್ಲಿ 40 ಇದೆ ಪ್ಲಸ್ ಇಲ್ಲಿ 10 ಇದೆ. ಎಷ್ಟಾಯ್ತು? 55. ಒಟ್ಟು ಇಲಿಗಳ ಹಿಡಿದ ಸಂಖ್ಯೆ ಎಷ್ಟು? 50. ಆಪ್ಷನ್ ಸಿ ಇದೆ ರೈಟ್. ಸಿಂಪಲ್ ಆಗಿದೆ. ಆಪ್ಷನ್ ಸಿ ಇದೆ ರೈಟ್. ಆಪ್ಷನ್ ಸಿ ಇದೆ. ಆಪ್ಷನ್ ಸಿ ಇದೆ ರೈಟ್. ಆಪ್ಷನ್ ಸಿ ಇದೆ ರೈಟ್. ಆಪ್ಷನ್ ನಾವು ಸಿ ಆಪ್ಷನ್ ರೈಟ್ ಅಂದ್ರೆ ಹೀಗೆ ಸಿಂಪಲ್ ಆಗಿದೆ. ಮೆಂಟಲ್ ಟಫ್ ಇಲ್ಲ, ಸರಳ ಇಲ್ಲ, ಸಂಕ್ಷಿಪ್ತ ಅಲ್ಲ, ಸರಳ ಮತ್ತು ಸಂಕ್ಷಿಪ್ತವನ್ನು ಮಾಡುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸರಳವನ್ನು ಬಳಸ್ತಾ ಇದ್ದೀನಿ. ಮೆಂಟಲ್ ಸಂಬಂಧ ಅನೇಕ ವಿಡಿಯೋಗಳನ್ನು ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಮೊದಲನೇ ಪ್ರಶ್ನೆ ಏನು ಕೇಳೋಣ ನೋಡೋಣ. ಸಿಂಪಲ್ ಆಗಿ ಶಾರ್ಟ್ ಟಿಪ್ಸ್ ಅಂತ ನೋಡ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಪ್ರಶ್ನೆ ನಂಬರ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ. 13ನೇ ಪ್ರಶ್ನೆ ಏನಿದೆ ನೋಡಿ. 13ನೇ ಪ್ರಶ್ನೆ, ಒಂದು ಬ್ಯಾಂಕಿನಲ್ಲಿ ಬಡ್ಡಿ ದರವು 5% 4% ಇಳಿದಾಗ ಒಬ್ಬ ವ್ಯಕ್ತಿಯು 2,000 ರೂಪಾಯಿಗಳನ್ನು ಹೆಚ್ಚು ಠೇವಣಿ ಇಡುತ್ತಾನೆ. ಅವರ ವಾರ್ಷಿಕ ಆದಾಯವು ಹಾಗೆ ಇರುತ್ತದೆ. ಹಾಗಾದರೆ ಮೂಲ ಠೇವಣಿ ಮೊತ್ತ ಎಷ್ಟು? ಮೂಲ ಠೇವಣಿ ಮೊತ್ತ ಎಷ್ಟು ಅಂತ ಕೇಳ್ತಾರೆ ನೋಡಿ. 5% ಎಷ್ಟಾ? ಈ 5% ಇಟ್ಟಾಗ ಇಲ್ಲಿ 4% ಆಗ್ತಾ ಇದೆ. ಅಲ್ಲಿ ಟೋಟಲ್ ಎಷ್ಟು ರೂಪಾಯಿ? 2,000 ರೂಪಾಯಿ. ಎಷ್ಟಾ? ಈಗ ಮಾಡ್ತಕ್ಕಂಥದ್ದು 5 ಇಂಟು ಠೇವಣಿಯ ಮೊತ್ತ ಎಷ್ಟು? 5 ರೂಪಾಯಿ 3 ಇಂಟು 800 800 ಯಾಕೆ ಬಂದ್ರಿ ಅಂತ ಕೇಳಿದ್ರೆ 800 4 ಹಾಗಾದ್ರೆ ಇದನ್ನ ನಾವು ಕಳೆಯಬಹುದು. ಇಲ್ಲಿ
ಟ್ರಿಕ್ಸ್ ಮೂಲಕವಾಗಿ ಹೆಂಗ್ ಮಾಡಬೇಕಂತ ನಾನು ಸರಳವಾಗಿ ಹೇಳ್ತೀನಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾಡಿ, ಎಲ್ಲರಿಗೂ ಶೇರ್ ಮಾಡುವಂತ ಮಾತು ಹೇಳ್ತಾ ನಾನು ನನ್ನ ಫೋನ್ ನಂಬರ್ ಇದೆ 81004019 ಅಂತ ಫೋನ್ ಕಾಂಟ್ಯಾಕ್ಟ್ ಮಾಡಿ ಆಫ್ಲೈನ್ ಆನ್ಲೈನ್ ಕ್ಲಾಸ್ಗಳು 1 ಅಥವಾ 2 ತಿಂಗಳಿಗೆ ಪರ್ಫೆಕ್ಟ್ ಆಗಿ ಕಲಿತ್ಬಿಟ್ರಿ ಈ ಮೆಂಟಲ್ ಎಲ್ಲವೂ ಸರಳವಾಗಿ ಬಿಡಿಸ್ತೀವಿ. ಯಾರಿಗೆ ಟಫ್ ಅನಿಸ್ತವ ನಮ್ಮ ಕ್ಲಾಸ್ಗೆ ಅಟೆಂಡ್ ಆಗಿ, ಸಿಂಪಲ್ ಕಡಿಮೆ ಫೀಸ್ ಇದೆ, ಅಟೆಂಡ್ ಆಗಿ ನೀವು ಮನಸ್ಸು ಕೊಟ್ಟು ದಿವಸ 2 ತಾಸು ಮೆಂಟಲ್ ಕ್ಲಾಸ್ ಕುಂತ್ರೆ ನೀವು 1-2 ತಿಂಗಳೊಳಗೆ ಎಲ್ಲ ಪ್ರಶ್ನೆ ನೀವೇ ಬಿಡಿಸ್ತೀವಿ. ನಿಮ್ಗೆ ಟಫ್ ಅನ್ಬೋದು, ಅದು ಸರಳ ಆಗ್ತದೆ ಅಂತ ನಾವು ಕಾಣ್ತೀವಿ. ಇಲ್ಲಿ ಬನ್ನಿ, ಇಲ್ಲಿ ಇಷ್ಟದ ಅಸಲು ಅಂತಿಲ್ಲ 2 ವರ್ಷ 4,000. ಪಿ ಅಂದ್ರೆ ಟೈಮ್ 2 ವರ್ಷ, ಟೈಮ್ 2 ವರ್ಷ, ಟೈಮ್ ಅದು ಎಸ್ ಐ ಸಿಂಪಲ್ ಇಂಟ್ರೆಸ್ಟ್ ಇರ್ತದ. ಸಿಂಪಲ್ ಇಂಟ್ರೆಸ್ಟ್ 800, ಸಿಂಪಲ್ ಇಂಟ್ರೆಸ್ಟ್ 800. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, ಸರಳ ಬಡ್ಡಿ ಎಷ್ಟಿದೆ ಅಂತ ಗೊತ್ತಿರುತ್ತೆ. ಅವಾಗ ಇಲ್ಲಿ ನಾವು ಬಿಡಿಸ್ತಕ್ಕಂಥ ರೀತಿ ಏನಂದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಲ್ಲಿ 4,000 ಇದೆ. ಇಲ್ಲಿ 4,000 ಇದೆ. 4,000 ಬೈ ಇಲ್ಲಿ 4,000 ಇಂಟು 100 ಬೈ 40,000 ಎಷ್ಟಾಯ್ತು? ಇವೆರಡು ಇದೆಲ್ಲ ಗುಣಿಸಿದ್ರೆ 10% ರೇಟ್ ಆಫ್ ಇಂಟ್ರೆಸ್ಟ್ ಅಂತ 10% ರೇಟ್ ಆಫ್ ಇಂಟ್ರೆಸ್ಟ್. ಸಿಐ ಎಷ್ಟು ಹೋಗ್ತಿದೆ? ಸಿಐ ಏನು ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಂತ 4,000 ಇಂಟು 110 ಬೈ 100 ಇಂಟು 110 ಬೈ 100 2 ವರ್ಷದ ಅವಧಿ ಅಂತ ಕೇಳಿದ್ರೆ ಅವಾಗ 2 ವರ್ಷದ ಅವಧಿ ಅಂತ ಕೇಳಿ ಇಲ್ಲಿ ನಾವು ಇವೆರಡು ಪೂಜೆಗಳು 25 ಇಲ್ಲಿ 40 ಉಳಿತು ಇಂಟು 120 11 ಮುಂದೆ 120 4,840 ಇದು ಅಮೌಂಟ್. 4,840 ಅಮೌಂಟ್ ಐತಿ. ಆದ್ರೆ ಇಲ್ಲಿ ಲೆಸ್ ಮಾಡಬೇಕು. 4,000 2 ವರ್ಷದ ಲೆಸ್ 4,000 ಲೆಸ್ ಮಾಡಿ. 4,000 ಲೆಸ್ ಮಾಡಿದ್ರೆ 40 840 ಈ ಆಪ್ಷನ್ ರೈಟ್. 848 ಸಿಂಪಲ್ ಆಗಿ ಸರಳವಾಗಿ ಆನ್ಸರ್ ಬಂದ ಮಾತನ್ನು ಹೇಳುತ್ತಾ ಇಲ್ಲಿವರೆಗೆ ನಮ್ಮ ಈ ಹಿರಿಯರಲ್ಲಿ ಕೇಳುವಂತ ವೈಜ್ಞಾನಿಕ ಪರೀಕ್ಷೆಯಲ್ಲಿ ಮೊನ್ನೆ 11/1/2026 ಕೇಳಿದ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಬಿಡಿಸಿ ಅಂತ ಮಾತನ್ನು ಹೇಳುತ್ತಾ ಈ ಪ್ರಶ್ನೆಗೆ ಸಂಬಂಧಪಟ್ಟ ಅನೇಕ ವಿಡಿಯೋಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೀವು ಅನೇಕ ವಿಡಿಯೋಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಸರಳ ಆಗ್ತದೆ ಅಂತ ಮಾತನ್ನು ಹೇಳುತ್ತಾ ಇಲ್ಲಿವರೆಗೆ ಯಾರು ಯೂಟ್ಯೂಬ್ ಚಾನಲ್ ನೋಡಿರಿ ಎಲ್ಲರೂ ನೀವು ವಿಡಿಯೋಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಕಳಿಸುವಂತ ಮಾತನ್ನು ಹೇಳುತ್ತಾ ಯಾರು ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ರೆ ಅವ್ರಿಗೆ ಶೇರ್ ಮಾಡಿ ಮತ್ತೊಬ್ಬರು ಫ್ರೆಂಡ್ಸ್ಗೆ ಕಳಿಸಿ. ಈ ವಿಡಿಯೋವನ್ನು ನಿರಂತರವಾಗಿ ನಿಮ್ಮ ಸ್ನೇಹಿತರಿಗೆ